ಹಂಗಾರೆ ನಾ ಅಂತೀನಿ ಇವರ ಯಾಕೆ ಇದನ್ನ ಮಾಡಿಸಿ ಇದಕ್ಕೆ ತಂದಿರಬಾರ್ದು. ನನ್ನ ಆರೋಪ ಚಲುವಾದಿ ರಾಯಣಸ್ವಾಮಿ ಆಗಿರ್ಲಿ, ಯಡಿಯೂರಪ್ಪನವರಾಗಿರ್ಲಿ, ವಿಜಯಕುಮಾರ್ ಯಡಿಯೂರಪ್ಪ, ವಿಜಯೇಂದ್ರಲ್ಲ, ಅವರೇ ಯಾಕೆ ಮಾಡಿಸಿರ್ಬಾರ್ದು? ಹಂಗ ಅವರೇ ಯಾಕೆ ಮಾಡಿಸಿರ್ಬಾರ್ದು? ವೈರಲ್ ಅವರೇ ಮಾಡಿಸಿರ್ಬೇಕು, ಕೆಲವು ಶಬ್ದ ಅವರೇ ಕುಡಿಸಿರ್ಬೇಕು ರೊಕ್ಕ ಕೊಟ್ಟು. ನನ್ನ ಆರೋಪ ಅದಕ್ಕೇನು ಹೇಳ್ತಾರೆ? ನಮಗೊಂದು ಏನಾದ್ರು ಇಂಥದ್ದೊಂದು ವಿಷಯ ಸಿಗಲಿ ಅಂತ ಅವ್ರು ಯಾಕೆ ಮಾಡಿಸಿರ್ಬಾರ್ದು? ಅವರಿಗೆ ನಾವು ಫೋನ್ ಮಾಡಿ ಮಾತಾಡಿದ್ದೆ ಖರೆ, ಆದ್ರೆ ಅವರು ಇಂಥದ್ದು ಮಾತಾಡೇ ಇಲ್ಲ ಅಂತ ಹೇಳಿರ್ಬೇಕು ನೋಡ್ರಿ. ಅವರನ್ನು ಮಾತಾಡಿಲ್ಲ, ಇಂಥವು ಮಾತಾಡಿಲ್ಲ. ಇದ್ರಾಗ ಏನೋ ಇಬ್ಬರ ಮೇಲೆ ಯಾರೋ ಕಣ್ಣಿಟ್ಟವ್ರು ಸೃಷ್ಟಿ ಮಾಡ್ಯಾರ. ಇಲ್ಲ, ನಂಜೇಗೌಡ್ರು ಕೇಳ್ರಿ, ಅವ್ರು ಮಾತಾಡಿರತ್ತೇನೋ ಕೇಳ್ರಿ. ಅದಕ್ಕೆ ನಾ ಹೇಳಕತ್ತೀನಿ, ಇಬ್ರು ನಾವು ಫೋನ್ನೇ ಮಾತಾಡಿದ್ವಿ. ಕೆಲವೊಂದು ಮಾತಾಡಿದ್ದದವು, ಕೆಲವೊಂದು ಸೃಷ್ಟಿ ಮಾಡಿದ್ದದವು ಅಂತ ನಾನು ಆರೋಪ ಮಾಡಿ ತನಿಖೆಗೆ ಹೊರಟಿದ್ವಿ. ತನಿಖೆ ಮಾಡಿ ಅಂತ ನಿಮ್ಮನ್ನು ಕಂಡು ನಿಮಗೆ ಹೇಳಿ ನಾನು ಎಷ್ಟು ಆಫೀಸ್ಗೆ ಹೋಗಾವ. ಈಗ ಇವತ್ತು ಪ್ರಶ್ನೆಯವರ ಅಂತಲ್ಲ, ಒಂದು ಆತ್ಮೀಯ ಸಂಬಂಧಗಳಿರೋದ್ರಿಂದ ಇರೋ ವಿಚಾರಗಳನ್ನು ಇಟ್ಟು ನಾನು ಅಲ್ಲಿಗೂ ನನಗೆ ಕೇಳಿಲ್ಲ. ಇಲ್ಲಿ ಅದು ಶೆಟ್ರ ಅಂಗಡಿಯವರು 2 ವರ್ಷ ಏನು ಮುಗ್ದವಲ್ಲ, 2 ವರ್ಷ ಮುಗಿದಂಥವ್ರಿಗೆ ಕೇಳ್ಯಾರ. ನಮಗೆ ಈಗ 7 ತಿಂಗಳಾಗ್ತದ. 350 ಅಲ್ರಿ, 150 150 ಅದಾವ. ಇಲ್ಲ, ನಾವು ಹಿಕ್ಕಟ್ಟಾದ ಸಂಪಂಗಿ ಅಂತೇಳಿ ಕೋಲಾರ ಮೇಲೆ ಇದು ಎಕ್ಸಬಂದೆ ನಾನು ಮನೆ ಆದವರು. ಅವ್ರ ತೀರ್ಮಾನ ನನಗೆ ಯಾರು ಹೇಳಿಕೆ ಯಾವ ಹೇಳಿಕೆನೂ ನಾ ಕೊಟ್ಟಿಲ್ಲ. ಇದು ನಿನ್ನೆ ಈ ವೈರಲ್ ಆದಮೇಲೆ ಬಂದಿರುವಂಥವು ಸಂದರ್ಭಗಳು. ನನಗೆ ಯಾವ ದ್ವೇಷನೂ ಇಲ್ಲ. ನಿನ್ನೆ ಯಾರ್ಯಾರು ನಮ್ಮದು ಸುಟ್ಟರು, ತಿಮ್ಮಪ್ಪರು ನಮ್ಮದು ಸುಟ್ಟು ಅಂದ್ರೆ ಏನು ಹುಡುಗರು ನಮ್ಮ ಅಂತಂಬ್ರಿದ್ದಂಗೆ ಮಾಡಿರ್ತಾವೆ. ಸಣ್ಣ ತಿಳಿಲಾರ್ದಂಗೆ ರಾಜಕೀಯ ಪರಿಜ್ಞಾನ ಇರಂಗಿಲ್ಲ ಮಾಡಿರ್ತಾವೆ. ಅವ್ರು ನಮ್ಮವರೇ. ನನಗೆ ಮತ್ತೆ ಅದಕ್ಕೊಂದು ಮತ್ತೆ ಪ್ರತಿ ಸುಡುದು ಬಿಡೋದು ಇವನು ಕಲ್ತಿಲ್ಲ. ನಾವು ಈ ಸಂಸ್ಕಾರ ಸಂಸ್ಕೃತಿ ಆಧಾರದ ಮೇಲೆ ರಾಜಕಾರಣದಾಗಿದ್ದವರು ಅವ್ರಿಗೆ ಒಳ್ಳೇದಾಗುತ್ತೆ. ಒಳ್ಳೆ ಸೃಷ್ಟಿಗಳದಾವ ಅದರಲ್ಲಿ. ಅದರ ಸಂಬಂಧ ನಮ್ಮ ವರ್ಚಸ್ಸು ಹೊಡೆದು ಬಿದ್ದೈತೆ. ಇದ್ರ ತನಿಖೆ ಆಗ್ಬೇಕು ಅನ್ನೋಂಥದ್ದು ನನ್ನ ವಿಚಾರ. ನಾವು ಕೆಲವೊಂದು ವಿಷಯ ಮಾತಾಡೇ ಇಲ್ಲ, ಅದ್ರಾಗ ಸೇರ್ಪಡೆ ಆಗ ಇಲ್ಲ. ಅವರು ಮಾತಾಡಿಲ್ಲ, ನಾವು ಮಾತಾಡಿ ತಿಮ್ಮಪ್ಪರವರು ಅಂತ ಅವರು ಪೇಮೆಂಟ್ ಮಾತಾಡಿಲ್ಲ. ಅಲ್ಲ, ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. ಪೇಮೆಂಟ್ ಹೌದು ಇಲ್ಲ. ಪೇಮೆಂಟಿಗೆ ಬಟ್ ನಮ್ಗೆ ಏನು ಪೇಮೆಂಟಿನ ವಿಷಯ ಗೊತ್ತಿಲ್ಲ. ನಾನು 4 ಸಲ ತೆಗೆದುಕೊಂಡು ಪುರುಷತೆ ತಗೊಂಡೆ, 5 ಸಲ ಚೇರ್ಮನ್ ಆದ್ರೂ ಪುರುಷತೆ. ನಮಗೆ ಪೇಮೆಂಟ್ ಏನೋ ಅನುಭವ ಇಲ್ಲ ನಮಗೆ.